ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ವಿಚಾರ. ನಾನು ನಿಮ್ಮ ಚೇತನ್. ವೀಕ್ಷಕರೇ, ಏನು ಬೆಂಗಳೂರಿನ ಕೇಂದ್ರ ಭಾಗದಲ್ಲಿರುವಂತಹ ಮಲ್ಲೇಶ್ವರಂ ಹತ್ರ ಇರುವಂತಹ ಮೈಸೂರು ಲ್ಯಾಂಪ್, ಅದರಲ್ಲಿರುವಂತಹ ಏನು ಮಿನಿ ಕಾಡು ಅಂತೇನು ಹೇಳ್ಬೋದು, ಆ ಕಾಡಿನಲ್ಲಿ ಈಗ ಸಂಪೂರ್ಣವಾಗಿ ಮರಗಳನ್ನ ಮಾರಣ ಹೋಮ ಮಾಡಲು ಸರ್ಕಾರ ಸಿದ್ಧತೆ ನಡೆಸ್ತಿದೆ. ಖಂಡಿತವಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ವೀಕ್ಷಕರೇ, ಏನು ಬೆಂಗಳೂರಿನಲ್ಲಿರುವಂತಹ ಹೃದಯ ಭಾಗದಲ್ಲಿರುವಂತಹ ಏನು ಮಲ್ಲೇಶ್ವರಂನ ಮೈಸೂರು ಲ್ಯಾಂಪ್ ಕಂಪನಿ ಇದೆ, ಅದರಲ್ಲಿ ಒಂದಿಷ್ಟು ಸಾವಿರಾರು ಮರಗಳಿದೆ. ಲಕ್ಷಾಂತರದ್ದು ಹಳೆ ಮರಗಳು, ಆಕ್ಚುಲಿ ಅವೆಲ್ಲ ಬೆಳೆದು ನಿಂತಿರುವಂಥದ್ದು. ಈಗ ಸರ್ಕಾರ ಏನ್ ಮಾಡಿದೆ, ಆ ಮರಗಳನ್ನ ಕಡ್ದು ಅಂತಾರಾಷ್ಟ್ರೀಯ ದರ್ಜೆದ ಕನ್ವೆನ್ಷನ್ ಹಾಲ್ ಮಾಡಲು ಈಗ ಸಿದ್ಧತೆ ನಡೆಸ್ತಿರುವಂಥದ್ದು. ಈಗ ಅಲ್ಲಿ ಕನ್ವೆನ್ಷನ್ ಹಾಲ್ ಬರ್ತಿದೆ ಅಂದ್ರೆ ಅಲ್ಲಿರುವಂತ ಏನು ಸಾವಿರಾರು ಮರಗಳಿದೆ ಅವನ್ನೆಲ್ಲವನ್ನು ಸಂಪೂರ್ಣವಾಗಿ ಕಡ್ದಾಕುವಂತ ಈಗ ಸರ್ಕಾರ ಸಿದ್ಧತೆ ನಡೆಸ್ತಿದೆ. ಹೌದು ವೀಕ್ಷಕರೇ, ಯಾಕಂದ್ರೆ ಈಗಾಗಲೇ ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ರಾಜ್ಯದಲ್ಲಿ ಒಂದಿಷ್ಟು ಮರಗಳನ್ನು ಕಡ್ದು ಹಾಕಿ ಅಭಿವೃದ್ಧಿಗಳನ್ನು ಮಾಡ್ತಾ ಇರುವಂತದ್ದನ್ನು ನೋಡ್ತಾ ಹೋಗ್ತೀವಿ. ಯಾಕಂದ್ರೆ ಅವ್ರಿಗಿರುವಂತ ಜಾಗ ಅದು ಅರಣ್ಯ ಇರುವಂತ ಪ್ರದೇಶ, ಮರ ಇರುವಂತ ಪ್ರದೇಶದಲ್ಲಿ ಅವ್ರಿಗೆ ಅಭಿವೃದ್ಧಿ ಮಾಡಬೇಕು. ಅದು ಬಿಟ್ಟು ಬೇರೆ ಕಡೆ ಅಭಿವೃದ್ಧಿ ಮಾಡಕ್ಕಾಗಲ್ಲ. ನಿಮ್ಗೆ ದೆಹಲಿ ಅಂತ ಆದ್ರೆ ಮಾತ್ರ ಎಚ್ಚೆತ್ಕೊಳ್ಳೋದು. ನಮ್ಮ ಬೆಂಗಳೂರು ಸ್ಥಿತಿ ಹೆಂಗಾಗ್ಬಿಟ್ಟೈತೆ ಅಂದ್ರೆ, ಎಲ್ಲಿ ನೋಡಿದ್ರು ಉದ್ದಗಲಕ್ಕೂ ಕಟ್ಟಡಗಳು ಎದ್ದು ನಿಂತವೆ ಮುಗಿಲೆತ್ತರಕ್ಕೆ. ಒಂದು ಬಾರಿ ಹಿಂಗ್ ಶೇಕ್ ಆಯ್ತು ಅಂದ್ರೆ ಭೂಮಿ, ಬೆಂಗಳೂರು ಕತೆ ಏನಾಗ್ಬಾರ್ದು. ಇರುವಂತ ಪರಿಸರವನ್ನು ಉಳಿಸ್ಕೊಳ್ಳೋದಕ್ಕೆ ಲಕ್ಷಾಂತರ ಜನ ಪರಿಸರವಾದಿಗಳು, ಪರಿಸರ ಪ್ರೇಮಿಗಳು ಹೋರಾಟ ಮಾಡ್ತಾವ್ರೆ. ಎಷ್ಟೊಂದು ಬೆಂಗಳೂರು ಯೂನಿವರ್ಸಿಟಿ ಆಯ್ತು, ಹೆಸರುಘಟ್ಟ ಆಯ್ತು, ಏನು ಕಂಟೈನ್ಮೆಂಟ್ ಆಯ್ತು, ಶರಾವತಿ ಹೇಳ್ತಾ ಹೋದ್ರೆ ಇನ್ನೂ ಬೇಜಾನವೇ. ಅವೆಲ್ಲ ಇರುವಂತ ಪ್ರದೇಶಗಳು ನೀವು ಹೋಗಿ 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 ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ನಾಶ ಮಾಡೋದು ಪರಿಸರಗಳನ್ನ. ಅಲ್ಲಿರುವಂತ ಪ್ರಾಣಿ ಪಕ್ಷಿಗಳು ಏನಾಗ್ಬೇಕು, ನಾಚಿಕೆ ಆಗ್ಬೇಕು ನಿಮ್ಗಳಿಗೆಲ್ಲ. ನಿಮ್ಮ ಮನೆ ಮಗ ಬೆಳೆದು ನಿಂತಿರ್ತಾನೆ, ಅವನ್ನ ನೀವೇನಾದ್ರೂ ಮಾಡ್ಬಿಡ್ತೀರಾ? ಆಗಲ್ಲ ತಾನೆ ರೀ. ಸಣ್ಣ ಗಿಡದಿಂದ ಅಷ್ಟು ಎತ್ತರಕ್ಕೆ ಮರ ಬೆಳಿಬೇಕು ಅಂದ್ರೆ ಅದರ ಪರಿಶ್ರಮ ಗೊತ್ತಿರುತ್ತಾ ನಿಮ್ಗೆ? ನೀವೇನು ಹೋಗಿ ದಿನನಿತ್ಯ ನೀರು ಹಾಕಿರಲ್ಲ, ಅಥವಾ ನೀವು ಹೋಗಿ ಅಲ್ಲಿ ಬಿತ್ತಿರಲ್ಲ ಬೀಜ ಹಾಕಿ. ನಾಚಿಕೆ ಆಗ್ಬೇಕು ನಿಮ್ಗಳಿಗೆಲ್ಲ. ನೀವು ಪರಿಸರ ಪ್ರೇಮಿಗಳು, ಈಶ್ವರ್ ಖಂಡ್ರೆ ಅವರು ಒಂದ್ ಸ್ವಲ್ಪ ಎಚ್ಚೆತ್ಕೊಳ್ಬೇಕು. ಅರಣ್ಯ ಉಳಿಸುವಂತ ಪ್ರಯತ್ನ ನಿಮ್ದಾಗಿರ್ಲಿ. ಬೆಂಗಳೂರಲ್ಲಿ ಮರನೇ ಕಾಣ್ತಿಲ್ಲ, ಬೆರಳೆ ಎಣಿಕೆ ಅಷ್ಟು. ಈಗ ಅದನ್ನು ಕಡ್ದು ಬಿಟ್ರೆ ಗಾಳಿ ಆಡ್ಕೊಳಕ್ಕಿಲ್ಲ. ಕೋವಿಡ್ ಟೈಮಲ್ಲಿ ಬಂತಲ್ಲ, ಆಕ್ಸಿಜನ್ಗೋಸ್ಕರ ಪರದಾಡಿದ್ರು. ದಯವಿಟ್ಟು ಜನರು ಈಗಾಗಲೇ ಏನು ಆ ಮರಗಳನ್ನ ಉಳಿಸ್ಕೊಳ್ಳೋದಕ್ಕೆ ಹೋರಾಟ ಮಾಡ್ತಿರುವಂಥದ್ದು, ಮಲ್ಲೇಶ್ವರಮಲ್ಲಿರುವಂಥ ಮೈಸೂರು ಲ್ಯಾಂಪ್ನ ಆ ಮರಗಳನ್ನ ಆ ಪರಿಸರವಾದಿಗಳು ವ್ಯಾಪಕವಾಗಿ ಆಕ್ರೋಶ ಪಡಿಸ್ತಾರೆ. ನಮಗೆ AC ರೂಮಲ್ಲಿ ಇರೋದು ಬೇಡ ಸ್ವಾಮಿ, ನಮ್ಮ ಮರದ ಕೆಳಗಡೆ ನೆರಳಾಗಿರ್ಬೇಕು ನಾವು ಅದ್ರ ಕೆಳಗಡೆ ಅಂತಂತವ್ರೆ. ಯಾಕಂದ್ರೆ ಈಗಿರುವಂಥ ಬಿಸಿಲು ಬರ್ತಿದೆ, ಬೇಸಿಗೆಗಾಲ ದಗ ಉರಿತದೆ, ತಾಪಮಾನ ಹೆಚ್ಚಾಗ್ತಿರುತ್ತೆ. ಅಂತ ಸಮಯದಲ್ಲಿ ನೀವು ಮರ ಕಡಿಯೋಕ್ಕೆ ಮುಂದಾಲೋಚನೆ ಹೋಗ್ತಿದ್ದೀರಲ್ಲ ನೀವು, ಎಷ್ಟರ ಮಟ್ಟಿಗೆ ಸರಿ ನೀವು? ಅದು ಏನು ತಜ್ಞರು ಸಹ ಹೇಳ್ತಾ ಇದ್ದಾರೆ, ಇದೊಂದು ರೀತಿಯ ಅಕ್ಷಮ್ಯ ಅಪರಾಧ ಅಂತ ಹೇಳ್ತಿದ್ದಾರೆ. ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ದಯವಿಟ್ಟು ಕೂತ್ಕೊಳ್ಳಿ, ಚರ್ಚೆ ಮಾಡಿ. ಪರಿಸರವಾದಿಗಳಾಗ್ಬೋದು ಅಥವಾ ಏನು ಪರಿಸರ ತಜ್ಞರ ಜೊತೆ ಕೂತ್ಕೊಂಡು ಒಂದಿಷ್ಟು ರೀತಿಯ ಏನಾಗ್ಬೋದು ಮುಂದಾಲೋಚನೆ ಇದು, ಇವನ್ನೆಲ್ಲ ಚರ್ಚೆ ಮಾಡಿ. ಬೇರೆ ಆಲ್ಟರ್ನೇಟ್ ಇರುತ್ತೆ ಅಭಿವೃದ್ಧಿ ಮಾಡೋದಕ್ಕೆ, ಅದನ್ನ ಹುಡುಕಿ. ಬೇರೆ ಬೇರೆ ದೇಶದಲ್ಲೆಲ್ಲ ನೋಡಿದ್ದೀರಾ, ಅಭಿವೃದ್ಧಿ ಹೊಂದಿದೆ, ಆದರೆ ಆ ಪರಿಸರನ ಹಂಗೆ ಉಳಿಸ್ಕೊಂಡಿದ್ದಾರೆ. ಆದರೆ ನೀವೇನು ಮಾಡ್ತೀರಾ ಅಂದರೆ, ಕಾಡನ್ನು ನಾಶ ಮಾಡು, ಅಭಿವೃದ್ಧಿ ಮಾಡು. ಎಲ್ಲಿಗೆ ಮುಟ್ಟುತ್ತೋ ಗೊತ್ತಿಲ್ಲ ನಮ್ಮ ಬೆಂಗಳೂರಿನ ಸ್ಥಿತಿ. ದೆಹಲಿ ಆದರೆ ನೀನು ಮುಂದೆ ಎಚ್ಚೆತ್ತುಕೊಳ್ಳೋದೋ ಗೊತ್ತಿಲ್ಲ. ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ. ಸುದ್ದಿ ನಮ್ಮದು, ವಿಚಾರ ನಿಮ್ಮದು. ನಮಸ್ಕಾರ.